ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ದಿನಮಾನಗಳಲ್ಲಿ ತುಂಬಾನೇ ಪ್ರಚಲಿತವಾಗಿರುವಂತಹ ಒಂದು ವಿಚಾರ ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಭಯ ಹುಟ್ಟಿಸುವಂತಹ ಕೆಲವು ಹೆಣ್ಮಕ್ಳಿಗೆ ಕಾಡುತ್ತಾ ಇರುವಂತಹ ಸಮಸ್ಯೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನಗಳ ಕ್ಯಾನ್ಸರ್. ಇದರಿಂದ ಎಷ್ಟು ಜನ ಹೆಣ್ಣುಮಕ್ಕಳು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಹೆಣ್ಣು ಮಕ್ಕಳು ನರಳ್ತಾ ಇದ್ದಾರೆ ಈ ಒಂದು ಪ್ರಾಬ್ಲಮ್ ಇಂದ. ಇದಕ್ಕೋಸ್ಕರ ಏನ್ ಕಾರಣ, ನಿಖರವಾದ ಕಾರಣಗಳು ತಿಳಿದು ಬಂದಿಲ್ಲ. ಆದಾಗ್ಯೂ ಕೂಡ ನಾವು ಒಳ್ಳೆಯ ಒಂದು ಆಹಾರ ಕ್ರಮ, ನಮ್ಮ ಡೈಲಿ ರೂಟೀನ್ ಹಾಗೂ ನಮ್ಮ ಒಂದು ಬಾಡಿ ಎಕ್ಸಸೈಸ್ ಕೊಟ್ಟು ದೇಹವನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿರುವಂತಹ ಕಾರಣ. ಪ್ಲೀಸ್, ಗಂಡು ಮಕ್ಕಳು ನೋಡ್ತಾ ಇದ್ರು ಕೂಡ ನಿಮ್ಮ ಮನೆ ಹೆಣ್ಮಕ್ಳಿಗೆ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ. ಹೆಣ್ಮಕ್ಳು ನೋಡ್ತಾ ಇದ್ರೆ ನಿಮ್ಮ ಮನೆಯ ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಇದು ತುಂಬಾನೇ ಮುಖ್ಯವಾಗಿರುವಂತಹ ಒಂದು ವಿಚಾರ. ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಪ್ರಾರಂಭಿಕವಾಗಿ ಇದನ್ನ ಕಂಡು ಹಿಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಇದಕ್ಕೆ ಒಂದು ಸೂಕ್ತವಾದ ಚಿಕಿತ್ಸೆ ಇದೆ ಹಾಗೂ ಈ ಒಂದು ಕೆಟ್ಟ ಕಾಯಿಲೆಯಿಂದ ಹೆಣ್ಣುಮಕ್ಕಳು ಶಾಶ್ವತವಾಗಿ ಪಾರಾಗಬಹುದು. ಆ ಒಂದು ಇನ್ಸ್ಟೆನ್ಸಸ್ ನಮ್ಮಲ್ಲಿ ಎಷ್ಟೋ ಒಂದು ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಇನ್ನು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಲ್ಲಿ ಅವರು ಗುಣಮುಖರಾಗಿ ತುಂಬಾ ಆರೋಗ್ಯವಂತರಾಗಿ ಜೀವನ ಮಾಡ್ತಾ ಇರೋದನ್ನ ನಮ್ಮಲ್ಲಿ ಎಷ್ಟೋ ಒಂದು ಇನ್ಸ್ಟೆನ್ಸಸ್ ಇದೆ, ಅಂದ್ರೆ ಉದಾಹರಣೆಗಳಿದೆ. ಸೊ ಯಾವ ರೀತಿ ನಾವು ಪ್ರತಿಯೊಂದು ಹೆಣ್ಮಕ್ಳು ಅಟ್ಲೀಸ್ಟ್ 15 ದಿನಕ್ಕೆ ಒಮ್ಮೆ ಆದ್ರೂ ಸೆಲ್ಫ್ ಚೆಕ್ ನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಸೆಲ್ಫ್ ಚೆಕ್ ಯಾವ ರೀತಿ, ಒಂದ್ ವೇಳೆ ನಿಮ್ಗೇನಾದ್ರೂ ಇರ್ಲಿ ಬಿಡ್ಲಿ, ಎಷ್ಟು ಸರಿ ನಮಗೆ ಈ ಒಂದು ಸಿಂಪ್ಟಮ್ಸ್ ಗೊತ್ತೇ ಆಗಿರೋಲ್ಲ. ಸೊ ಸೆಲ್ಫ್ ಚೆಕ್ ಈಸ್ ಮೋಸ್ಟ್ ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾನೇ ಇಂಪಾರ್ಟೆಂಟ್. ನೀವು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಡಿ, ಅಥವಾ ಸ್ನಾನ ಮಾಡಬೇಕಾದ್ರೂ ಆಗಲಿ ಅಥವಾ ಬೆಡ್ರೂಮ್ ಅಲ್ಲಿ ಒಬ್ಬರೇ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಬ್ರೆಸ್ಟ್ ಏನಿದೆ ಅದನ್ನ ಪ್ಲೀಸ್ ನೀವು ಒತ್ತಿ ಒತ್ತಿ ನೋಡ್ಕೋಬೇಕು. ಹಾಗೂ ನಿಮ್ಮ ಬ್ರೆಸ್ಟ್ ಕನ್ನಡಿ ಮುಂದೆ ನಿಂತ್ಕೊಂಡು ಅದ್ರ ಕಲರ್ ಏನಾದ್ರೂ ಚೇಂಜ್ ಆಗಿದೆಯಾ, ಒಂದು ರೀತಿ ಆರೆಂಜ್ ಟೈಪ್ ಕಲರ್ ಬಂದಿದೆಯಾ, ಅಥವಾ ಆ ಸೈಜಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಬೇಕು. ಸರ್ಕ್ಯುಲಾರ್ ಮೋಷನ್ ಅಲ್ಲಿ ಮುಟ್ಕೊಂತ ಹೋಗ್ಬೇಕು ನಿಮ್ಮ ಬ್ರೆಸ್ಟ್ ಗಳನ್ನ. 2 ಬ್ರೆಸ್ಟ್ ಗಳನ್ನ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳೇ. ಪ್ಲೀಸ್ ಕರೆಕ್ಟ್ ಆಗಿ ನನ್ನ ವಿಡಿಯೋನ ವಾಚ್ ಮಾಡ್ಕೊಳ್ಳಿ. ಸೆಲ್ಫ್ ಚೆಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲಿ ಒತ್ತಿ 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 ಚೆಕ್ ಮಾಡ್ಕೋಬೇಕು. ಮತ್ತೆ ನಿಪ್ಪಲ್ ಇಂದ ಏನಾದ್ರು ಡಿಸ್ಚಾರ್ಜ್ ಆಗ್ತಾ ಇದ್ರೆ ಅದು ಕೂಡ ತುಂಬಾನೇ ಒಂದು ಭಯಾನಕವಾಗಿರುವಂತಹ ಸೂಚನೆ. ಆ ನಿಪ್ಪಲ್ ಏನಿರುತ್ತೆ ಅದರಲ್ಲಿ ಏನು ಡಿಸ್ಚಾರ್ಜ್ ಆಗಬಾರ್ದು, ಹಾಗೂ ನಿಪ್ಪಲ್ ಒಳಭಾಗ ಒಳಮುಖವಾಗಿ ಹೋಗಿರಬಾರ್ದು. ನಿಮ್ಮ ನಾರ್ಮಲ್ ನಿಪ್ಪಲ್ ಏನಿರ್ತೋ ಅದು ಜಸ್ಟ್ ಒಳಗೆ ಆಳವಾಗಿ ಅದು ಹೋಗಿರಬಾರ್ದು. ಅದು ಕೂಡ ತುಂಬಾನೇ ಮುಖ್ಯವಾಗಿರುವಂತಹ ಸೂಚನೆ. ಪ್ಲೀಸ್ ಎಲ್ಲದನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೂ ಒಂದ್ ವೇಳೆ ಏನಾದ್ರೂ ಕಲರ್ ಚೇಂಜ್ ಆಗಿದ್ರೆ, ನಿಪ್ಪಲ್ ಕಲರ್ ಚೇಂಜ್ ಆಗಿದ್ರೆ ಅಥವಾ ನಿಮ್ಮ ಬ್ರೆಸ್ಟ್ ಒಂದು ಸ್ಕಿನ್ ಏನಾದ್ರೂ ಕಲರ್ ಚೇಂಜ್ ಆಗಿದ್ರು ಕೂಡ ತ್ವರಿತವಾಗಿ ನೀವು ತಕ್ಷಣ ಹಾಸ್ಪಿಟಲ್ಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬಾನೇ ಮುಖ್ಯ. ಅಂಡ್ ದೆನ್ ನಿಮ್ಗೇನಾದ್ರೂ ಗಡ್ಡೆಗಳು ಕಂಡು ಬಂದ್ರೆ ಅಥವಾ ಗುಳ್ಳೆಗಳೇನಾದ್ರೂ ಕಂಡು ಬಂದ್ರೆ, ಪಸ್ ಇರುವಂತಹ ಗುಳ್ಳೆಗಳು, ಪ್ಲೀಸ್ ಅದನ್ನ ನೆಗ್ಲಿಜೆನ್ಸ್ ಮಾಡಬೇಡಿ. ಲಂಪ್ಸ್ ಅಂದ್ರೆ ಗಡ್ಡೆಗಳು, ಒಳಭಾಗದಲ್ಲಿ ಏನಾದ್ರು ಗಡ್ಡೆಗಳೇನಾದ್ರೂ ಡೌಟ್ಫುಲ್ ಆಗಿರುವಂತಹ ಗಡ್ಡೆಗಳೇನಾದ್ರೂ ಕಂಡು ಬಂದ್ರೆ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗುವಂಥದ್ದು ತುಂಬಾನೇ ಮುಖ್ಯ. ಹಾಗೂ ಬ್ರೆಸ್ಟ್ ಮಾತ್ರ ಅಲ್ಲ, ನಿಮ್ಮ ಕಂಕಳು ಭಾಗ ಕೂಡ, 2 ಕಂಕಳ ಭಾಗವನ್ನು ಕೂಡ ನೀವು ಜಸ್ಟ್ ಮುಟ್ಟಿ ಜಸ್ಟ್ ಹಿಂಗೆ ಒತ್ತಿ 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 ಸ್ಮೂತ್ ಆಗಿ ಒತ್ತಿ ಒತ್ತಿ ನೋಡ್ಬೇಕು. ಪೇನ್ ಇದೆಯಾ ಅಥವಾ ಏನಾದ್ರು ಗಡ್ಡೆಗಳು, ನಮಗೆ ಗೊತ್ತಿಲ್ಲದೆ ಗಡ್ಡೆಗಳು ಬೆಳೀತಾ ಇರುತ್ತೆ, ಗಡ್ಡೆಗಳೇನಾದ್ರೂ ಬೆಳ್ಕೊಂಡಿದ್ಯಾ ಅಂತ ಸೆಲ್ಫ್ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಅಲ್ಲೂ ಕೂಡ ನೀವು ರೆಗ್ಯುಲರ್ ಆಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಜಸ್ಟ್ ಬಾಡಿ, ನಿಮ್ಮ ಸೆಲ್ಫ್ ಹೈಜೀನ್ ತುಂಬಾನೇ ಮುಖ್ಯ ಆಗುತ್ತೆ. ಏನಾದ್ರೂ ಅಲ್ಲಿ ಏನಾದ್ರೂ ಹೇರ್ ಫಾಲಿಕಲ್ಸ್ ಇದ್ರೆ ಅದನ್ನ ನೀಟಾಗಿ ಎಲ್ಲ ಶೇವ್ ಮಾಡ್ಕೊಂಡು ಕ್ಲೀನ್ ಆಗಿ ಚೆನ್ನಾಗಿರ್ಬೇಕು. ಶೇವ್ ಅಂದ್ರೆ ಡೀಪ್ ಶೇವ್ ಮಾಡ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಅದನ್ನ ಮೇಲೆ ಭಾಗ ಅಲ್ಲಿರುವಂತಹ ಕೂದಲುಗಳನ್ನ ತಕ್ಕೊಂಡು ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು ನಿಮ್ಮ ಆರ್ಮ್ ಪಿಟ್ಸ್, ದಟ್ ಮೀನ್ಸ್ ಕಂಕಳುಗಳನ್ನು. ಅಂಡ್ ದೆನ್ ಬ್ರೆಸ್ಟ್ ಕೆಳಭಾಗ ಏನ್ ನಮ್ಗೆ ಎಮ್ಕೆ ಇರುತ್ತಲ್ಲ, ದಟ್ ಮೀನ್ಸ್ ಎದೆಯ ಎಮ್ಕೆ ಇರ್ತಲ್ಲ ಕೆಳಭಾಗ, ಅಲ್ಲೂ ಕೂಡ ನೀವು ಒಂದ್ ಸ್ವಲ್ಪ ಒತ್ಕೊಂಡು ನೋಡ್ಕೋಬೇಕು. ಅಲ್ಲೂ ಕೂಡ ಏನಾದ್ರೂ ಪೇನ್ಫುಲ್ ಅನ್ಸಿದ್ರೆ ಕೂಡ ಅದು ಕೂಡ ನೀವು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ. ಏನ್ ಬೇಡ, ಗ್ಯಾಸ್ಟ್ರಿಕ್ ಇರಬಹುದು, ಗ್ಯಾಸ್ಟ್ರಿಕ್ ಫೀಲ್ ಬೇರೆ, ಈ ಒಂದು ಬ್ರೆಸ್ಟ್ ಕೆಳಗಿರುವಂತಹ ಎದೆಯ ಒಂದು ಎಮ್ಕೆ ಇರ್ತಲ್ಲ ಬೋನ್, ಆ ಒಂದು ಪೇನ್ ಬೇರೆ ಆಗುತ್ತೆ. ಪ್ಲೀಸ್ ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೀವು ಸ್ವಂತವಾಗಿ ಈ ರೀತಿ ಒತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಒತ್ತಿ 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 ಚೆಕ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ರೀತಿಯ ಮುಜುಗರ ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒತ್ತಿ ಒತ್ತಿ ಚೆಕ್ ಮಾಡಿಕೊಂಡು ನೋಡಿ.
ಈ ರೀತಿ ಸಂಪೂರ್ಣ ಸರ್ಕ್ಯುಲರ್ ಮೋಷನ್ ಅಲ್ಲಿ ಒತ್ತಿ ಒತ್ತಿ ಚೆಕ್ ಮಾಡಿಕೊಂಡು ನೀವು ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ಈ ಒಂದು ಮಹಾಮಾರಿಯಾದ ಸ್ತನಗಳ ಕ್ಯಾನ್ಸರ್ದಿಂದ ಶಾಶ್ವತವಾಗಿ ನಾವು ಪರಿಹಾರವನ್ನ ಮಾಡ್ಕೋಬಹುದು. ಒಂದು ವೇಳೆ ಗಾಡ್ ಗ್ರೇಸ್ ಯಾರಿಗೂ ಏನೂ ಆಗೋದು ಬೇಡ, ಎಲ್ಲರಿಗೂ ದೇವರು ಆರೋಗ್ಯ ಕೊಡ್ಲಿ. ಒಂದು ವೇಳೆ ಏನಾದರೂ ನಿಮಗೆ ವ್ಯತ್ಯಾಸ ಕಾಣ್ತಾ, ಸೈಜಲ್ಲೇ ಆಗಿರಬಹುದು ಅಥವಾ ಟೆಕ್ಸ್ಚರಲ್ಲೇ ಆಗಿರಬಹುದು, ಸ್ಕಿನ್ ಕಲರ್ ಚೇಂಜ್ ಆಗಿರಬಹುದು, ನಿಪ್ಪಲ್ ಒಳಭಾಗ ಹಿಮ್ಮುಖವಾಗಿ ಅದು ಒಳಗಡೆ ಹೋಗಿದ್ರೆ ಅದೆಲ್ಲ ತುಂಬಾನೇ ಡೇಂಜರ್. ಅಥವಾ ನಿಪ್ಪಲಿಂದ ಏನಾದರೂ ಡಿಸ್ಚಾರ್ಜ್ ಆಗ್ತಿದ್ರೆ, ಏನೋ ಒಂದು ರೀತಿ ಒಂದು ರಸದ ರೀತಿ ಡಿಸ್ಚಾರ್ಜ್ ಆಗ್ತಾ ಇದ್ರೆ ಅದು ಕೂಡ ತುಂಬಾನೇ ಡೇಂಜರ್ ಮೈ ಡಿಯರ್ ಹೆಣ್ಮಕ್ಳೇ. ಪ್ಲೀಸ್ ಟೇಕ್ ಕೇರ್. ಹಾಗೂ ನಿಮ್ಮ ಕಂಕುಳ ಭಾಗದಲ್ಲಿ ಏನಾದರೂ ನಿಮಗೆ ಗಡ್ಡೆಗಳು, ಏನಾದರೂ ಒಳಭಾಗದಲ್ಲಿ ಇರುವಂತಹ ಗಡ್ಡೆಗಳೇನಾದರೂ ಕಂಡು ಬಂದರೂ ಕೂಡ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಈ ರೀತಿ ನಾನು ಮುನ್ನೆಚ್ಚರಿಕೆ ವಿಚಾರವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ತ್ವರಿತಗತವಾಗಿ ಒಂದು ವೇಳೆ ಏನಾದರೂ ಆ ರೀತಿ ಪ್ರಾಬ್ಲಮ್ ಇದ್ರೆ ಅಥವಾ ಇಲ್ಲದೆ ಇದ್ರೂ ನಿಮಗೆ ತಕ್ಷಣಕ್ಕೆ ಚಿಕಿತ್ಸೆ ಸಿಗುತ್ತೆ. ಆ್ಯಂಡ್ ದೆನ್ ಅದೇನು ರಿಪೋರ್ಟ್ಸ್ ಎಲ್ಲ, ದಟ್ ಮೀನ್ಸ್ ಪರೀಕ್ಷೆಗಳು ಮಾಡ್ತಾರೆ, ರಿಪೋರ್ಟ್ ಸಿಗುತ್ತೆ. ಇದ್ರೆ ತಕ್ಷಣ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲದೆ ಹೋದರೆ ನಿಮ್ಮ ಒಂದು ಮನಸ್ಸಿನ ಒಂದು ಏನು ಯೋಚನೆ ಇರುತ್ತೆ, ನೋವು ಇರುತ್ತೆ, ಅದು ಕೂಡ ದೂರ ಆಗುತ್ತೆ. ಆ ಒಂದು ಅನುಮಾನದಿಂದ ನಾವು ಪಾರಾಗ್ತೀವಿ. ಅಕಸ್ಮಾತ್ ಅಂಥದ್ದೇನಾದರೂ ಇದ್ರೆ ತಕ್ಷಣನೇ ಚಿಕಿತ್ಸೆ ಸಿಕ್ಕು ಆ ಒಂದು ಮಹಾಮಾರಿಯಿಂದ ನಮ್ಮನ್ನು ನಾವು ಕಾಪಾಡಿಕೊಂಡು ನಮ್ಮ ಕುಟುಂಬದ ಜೊತೆಯಲ್ಲಿ ನಾವು ಸದಾಕಾಲ ನಗುತ್ತಾ ಆರೋಗ್ಯವಾಗಿ ಇರಬಹುದು ಅಲ್ವಾ. ಸೊ ಈ ರೀತಿ ನಾವು ಸೆಲ್ಫ್ ಚೆಕ್ ಯಾವ ರೀತಿ ಮಾಡ್ಕೋಬಹುದು, ಪ್ರತಿದಿನ ಇರಲಿ ಬಿಡ್ಲಿ ಅಟ್ಲೀಸ್ಟ್ ಒಂದು 10 days ಒಂದು ಸಾರಿ ಆದರೂ ನೀವು ನಿಮ್ಮ ಬ್ರೆಸ್ಟ್ಗಳನ್ನ ಅಂದರೆ ಸ್ತನಗಳನ್ನ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಪ್ಲೀಸ್ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ಸೆಲ್ಫ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಲ್ದಿ ಆಗಿರುವಂತಹ ಊಟನ ಮಾಡಿ, ಜಂಕ್ ಫುಡ್ಸ್ ಎಲ್ಲ ಬಿಟ್ಬಿಡಿ, ಶುಗರ್ ಐಟಮ್ಸ್ ಎಲ್ಲ ಬಿಟ್ಬಿಡಿ. ಗ್ರೀನ್ಸ್, ತರಕಾರಿಗಳು, ಗ್ರೀನ್ಸ್ ಸೊಪ್ಪು, ತರಕಾರಿಗಳು, ಮೊಟ್ಟೆ ಆ್ಯಂಡ್ ದೆನ್ ಹಾಲು ಇದನ್ನೆಲ್ಲ ಜಾಸ್ತಿ ಕುಡಿಯಿರಿ. ಹಣ್ಣುಗಳು, ಒಳ್ಳೊಳ್ಳೆ ಹೆಲ್ದಿ ಆಗಿರುವಂಥ ಹಣ್ಣುಗಳು, ಸೀಸನಲ್ ಹಣ್ಣುಗಳನ್ನು ತಿನ್ನಿ. ಕಾಳುಗಳನ್ನ, ಸಿರಿಧಾನ್ಯಗಳನ್ನ ನಿಮ್ಮ ಒಂದು ಊಟದಲ್ಲಿ ನೀವು ಸೇರ್ಪಡೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೆಲ್ಫ್ ಚೆಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್ ಆಗಿರುವಂಥ ಇಂಪಾರ್ಟೆಂಟ್ ವಿಚಾರವನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.